2005ಕ್ಕೇ ಬಂದಿದೆ ನಮ್ಮ ಇಟಗಿಗೆ ಮುರಾರ್ಜಿ ಸ್ಕೂಲು. ನಾನು 2008ರಲ್ಲಿ ಏಜೆನ್ಸಿ ಮೂಲಕ ರಾಜಪ್ಪ ಸರ್ ಅಂತ ಅವಾಗ ಜಿಲ್ಲಾಧಿಕಾರಿಗಳಾಗಿದ್ದರು. ಆವಾಗ ಆ ಸರ್ ನಮಗೆ ಇದನ್ನು ಅವಕಾಶವನ್ನು ಮಾಡಿಕೊಟ್ರು. ಕಿಯೋನಿಕ್ಸಿ ಗೀತಾ ಮೇಡಮ್ ಅವ್ರಿಗೆ ಇಲ್ಲ ಹಿಂಗ ಸ್ಟೂಡೆಂಟ್ ಬರ್ತಾ ಇದ್ದಾರೆ, ಅವರು ವಿದ್ಯಾವಂತರು ಇದ್ದಾರೆ, ಎಲ್ಲ ರೀತಿಯಿಂದನೂ ಚೆನ್ನಾಗಿದೆ, ಅವರಿಗೆ ಆರ್ಡ್ರ್ ಕೊಡಿ ಅಂತಕ್ಕಂಥ ವಿಚಾರದಲ್ಲಿ ಕಿಯೋನಿಕ್ಸ್ ಮೇಡಮ್ಗೆ ಹೇಳಿದಾಗ ಆವಾಗ ನಾನು ಏಜೆನ್ಸಿ ಮೂಲಕ ಕಲ್ಲೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥ ಮುರಾರ್ಜಿ ಶಾಲೆ ಬಾಡಿಗೆ ಬಿಲ್ಡಿಂಗ್ ಇದ್ದು ಆವಾಗ ನಾನು ಅಲ್ಲಿ ಸೇರಿದೆ. ತದನಂತರದ ಅದೇ ರನ್ನಿಂಗಾಗಿ ಇಲ್ಲಿ 2009ಕ್ಕೆ ಈ ಹೊಸ ಬಿಲ್ಡಿಂಗಿಗೆ ಬಂದ್ವಿ. ಹೊಸಪೇಟೆ ರೋಡಲ್ಲಿರ್ತಕ್ಕಂಥ ಹೊಸ ಬಿಲ್ಡಿಂಗಿಗೆ ಬಂದ್ವಿ. ಅಲ್ಲಿ 2011ರಲ್ಲಿ ರಿಕ್ರೂಟ್ಮೆಂಟ್ ಆಯಿತು. ಗೌರ್ಮೆಂಟ್ ಅಪಾಯಿಂಟ್ ಕಾಲ್ ಫಾರಮ್ ಆಯಿತು. ಆ ಕಾಲ್ ಫಾರಮಲ್ಲಿ ಅವಾಗ ಡಿಸ್ಟಿಕ್ಗೆ ಫಸ್ಟ್ ರ್ಯಾಂಕಿಂಗ್ ಇತ್ತು, ಸ್ಟೇಟಿಗೆ 45 ರ್ಯಾಂಕಿಂಗ್ ಇತ್ತು. ಹಾಗಾಗಿ ಆಲ್ರೆಡಿ ನಾನು 3 ವರ್ಷ ಇದೇ ಕಾರ್ಯಕ್ರಮ ಇದೇ ಸ್ಕೂಲಲ್ಲಿ ಸೇವೆ ಸಲ್ಲಿಸಿದ್ರಿಂದ ಅದು ಸಹ ನನಗೆ ಪ್ಲಸ್ ಪಾಯಿಂಟ್ ಆಯಿತು. ನಾನು ಆವಾಗ 2012ರಲ್ಲಿ ಗೌರ್ಮೆಂಟ್ ಅಪಾಯಿಂಟ್ ಅವಾಗಾಯಿತು. ನಾನು ತದನಂತರ ಅದೇ ಸ್ಕೂಲ ಮಾಡಿದ್ದೀನಿ. ನನಗೆ ಬೇಡ, ನನಗೆ ಹೆಚ್ಚಿನ ಸಾಧನೆಗೋಸ್ಕರ ಹುಬ್ಬಳ್ಳಿ, ಧಾರವಾಡ ಮತ್ತು ಭಾಗ್ಯನಗರ, ಕುಂದಗೋಳ, ನರಗುಂದ ಈ ಪ್ಲೇಸ್ಗಳು ನಾನು ಆಯ್ಕೆ ಮಾಡಿಕೊಂಡೆ. ಆದರೆ ಅದು ನನಗೆ ಆ ಪ್ಲೇಸ್ ಸಿಗಲಿಲ್ಲ. ಯಾಕಂದ್ರೆ ಅದು ಆವಾಗ ನಮಗೆ ಸಂಗೀತ ಕಲಾವಿದರನ್ನು ಗುರುತಿಸಿದ್ದೇ ಆವಾಗ ನಮಗೆ ಕಾಲ್ ಫಾರಮ್ ಆಗಿದ್ದು, ಮತ್ತು ಇವತ್ತಿನವರೆಗೆ ಯಾವುದೇ ರೀತಿ ಕಾಲ್ ಫಾರಮ್ ಇಲ್ಲ. ಹಾಗಾಗಿ ಅಲ್ಲಿ ಬ್ಲೈಂಡು ಮತ್ತು ಹ್ಯಾಂಡಿಕ್ಯಾಫ್ಟು ಮತ್ತು SCಗಳಿಗೆ ಅವರಿಗೆ ಒಂದು ಆದ್ಯತೆ ಇರೋದ್ರಿಂದ ನನಗೆ 6 ಪ್ಲೇಸು ಸಿಗಲಿಲ್ಲ. ಮತ್ತು ನಾನು ಇದೇ ಪ್ಲೇಸಿಗೆ ಬರಬೇಕಾಯಿತು. ನನ್ನ ಒಂದು ಗ್ರಾಮದ ಅಧಿದೇವತೆ ಆಗಿರ್ತಕ್ಕಂಥ ಆಂಜನೇಯ ಮತ್ತು ಗ್ರಾಮದ ಅಧಿದೇವತೆ ಆಗಿಂಥ ಊರಮ್ಮ ತಾಯಿ ಅವರ ಆಶೀರ್ವಾದದ ಮೂಲಕ ಮತ್ತು ಅವರೇ ಒಂದು ಪದ್ಮಗಳ ಕಮಲಕ್ಕೇ ನಾನು ಬಂದು ಸೇವೆ ಸಲ್ಲಿಸ್ತಕ್ಕಂಥ ಭಾಗ್ಯ ಆಯಿತು. ಬಯಸದ ಬಂದ ಭಾಗ್ಯ ಇದು. ಯಾಕಪ್ಪ ಅಂದರೆ ನಾವು ಅವಾಗ ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಈ ಬಿಜಾಪುರ ಆಗಲಿ, ಈ ಕಡೆ ಮುಂಡ್ರಿಗಾಗಲಿ ಎಲ್ಲ ಕಡೆ ಹೋಗ್ಬೇಕಾದ್ರೆ ಸಿರ್ಸಿ ಒಳಗೆ ಒಂದು 20 ದಿವಸ ಶಿಬಿರ ಬಂತು. ಆವಾಗ ನಾನು ಕಟ್ಟಿಗೆವರೆಗೆ ಹೊತ್ಕೊಂಡ್ಬಂದಿದ್ದೆ. ಅದು ಪೇಪರ್ನಲ್ಲಿ ನ್ಯೂಸ್ ನೋಡಿ ಬಂದ ತಕ್ಷಣ ಅತ್ತೆಮಾರ ನಮ್ಮ ಸೋದರ ಅತ್ತೆಯವರು ಹೇಳಿದರು, ಬಿಡು ನೀನು ಇದನ್ನಿಲ್ಲೇ ಬಿಡು, ಊಟನೂ ಮಾಡಬೇಡ, ಏನೂ ಮಾಡಬೇಡ, ಇದು ಒಳ್ಳೆ SSC ಇದೆ, ಇದು SSCನ ಹಾದಿ, ನೀನು ಹೋಗಿಬಿಡು ಅಂತ ಹೇಳಿ ಅವಾಗ ನನಗೆ ಅವರು ಪ್ರೋತ್ಸಾಹ ಕೊಟ್ಟು ಆ ಸಿರ್ಸಿಗೆ ಕಳಿಸ್ಕೊಟ್ರು. 20 ದಿನ ಶಿಬಿರದಲ್ಲಿ ನಾನು ಆ ಸಿರ್ಸಿಯಲ್ಲಿ ಪಾಲ್ಗೊಂಡು ಬಂದಂದೆ ನಾನು ಇಲ್ಲಿ ಅಪಾಯಿಂಟ್ ಅಂತಕ್ಕಂಥದ್ದು ಏಜೆನ್ಸಿ ಮೂಲಕನೂ ಸೇರ್ಪಡೆನೇ ಆದೆ. ಒಳ್ಳೆ ಗಾಂಭೀರ್ಯತೆಯಿಂದನೇ ಈ ವಿದ್ಯಾಭ್ಯಾಸ ಮುಂದುವರ್ಕೊಂಡು ಈಗ ಇಲ್ಲಿವರೆಗೂ ಬಂದಿದೆ. ಸುಮಾರು 18 ವರ್ಷಗಳ ಸಂಗೀತ ಶಿಕ್ಷಕಿಯಾಗಿ ಇದೇ ಶಾಲೆಯಲ್ಲಿ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಾ. ಈಗ ವರ್ಷಕ್ಕೊಂದು 100 ಹುಡುಗರು ಅಂದ್ಕೊಂಡು ಸಹ 1800ರಿಂದ 2000 ಹುಡುಗರು ನಿಮ್ಮ ವಿದ್ಯಾರ್ಥಿಗಳು ನಿಮ್ಮಿಂದ ಔಟ್ಪುಟ್ ಆಗಿದ್ದಾರೆ. ಇಷ್ಟು ಹುಡುಗರಲ್ಲಿ ವಿದ್ಯಾರ್ಥಿಗಳಲ್ಲಿ ಸಂಗೀತ ಕ್ಷೇತ್ರವನ್ನು ಆಯ್ದುಕೊಂಡವ್ರು ಯಾರು ಇದ್ದಾರಾ? ಹಾಂ, ಈ ವಿಚಾರ ಮಾತಾಡಬೇಕಾದ್ರೆ 18 ವರ್ಷದ ಸರ್ವಿಸಲ್ಲಿ 1 ವರ್ಷಕ್ಕೆ ನಮಗೆ 250 ಇಡ್ತಾರೆ. ಒಂದು ಕ್ಲಾಸಿಗೆ 50 ಸ್ಟೂಡೆಂಟ್ಸ್ ಅಂತಂದೇಳಿ 6ರಿಂದ 10ರವರೆಗೆ ಇದು ಮುರಾರ್ಜಿ ಸ್ಕೂಲಲ್ಲಿ ಇರೋದ್ರಿಂದ 250 ಸ್ಟೂಡೆಂಟ್ಸ್ ಇರ್ತಾರೆ. ಕೇವಲ ಒಂದು 40 ನಿಮಿಷಕ್ಕೆ ನಮಗೆ ಸಂಗೀತದ ಅವಧಿ ಇರುತ್ತೆ. ಆ 40 ನಿಮಿಷಕ್ಕೆ ಅವಧಿ ಇರುತ್ತೆ ಅಂದರೆ ನಮಗೆ ವಾರಕ್ಕೆ ಒಂದು ಕ್ಲಾಸಿಗೆ 2 ಪಿರಿಯಡ್ ಕೊಡೋದು, 2 ಅವಧಿಯನ್ನು ಕೊಟ್ಟಿರ್ತಾರೆ. ಆ ಅವಧಿನೂ ಮೀರಿ ನಾನಿಲ್ಲೇ ಕ್ವಾರ್ಟರ್ಸಲ್ಲಿ ಇರೋದ್ರಿಂದ ಹೆಚ್ಚಿನ ಒಂದು ರಿಸ್ಕ್ ತೊಗೊಂಡು ಆ ಮಕ್ಕಳಿಗೆ ನಾನು ಅಭ್ಯಾಸವನ್ನು ಕೊಡ್ತಾಯಿದ್ದೆ. ಆಲ್ರೌಂಡರ್ ಇದ್ಲು ನಿರ್ಮಲಾ ರಾಥೋಡ್ ಅಂತಂದೇಳಿ, ಚೈತ್ರ ಅಂತಂದೇಳಿ, ಅವಳು ನನಗೆ ಭರತನಾಟ್ಯದಲ್ಲಿ ಸಹ ಆಸಕ್ತಿ ಇರೋದ್ರಿಂದ ಆ ಮಕ್ಕಳನ್ನು ಭರತನಾಟ್ಯಕ್ಕೂ ಸಹ ತೊಗೊಂಬಂದೆ. ಹಾಗೆ ಕುಸುಮ ಅಂತಕ್ಕಂಥ ಹುಡುಗಿ, ಹಾಗೆ ಅವ್ರನ್ನೆಲ್ಲರನ್ನೂ ನಾನು ಎಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಸಿರ್ಸಿವರೆಗೂ ನಾನು ಅವ್ರನ್ನ ಕರ್ಕೊಂಡೋಗಿ ಇದು ತೇಜಸ್ವಿನಿ ಅಂತಕ್ಕಂಥ ಹುಡ್ರನ್ನ, ಕುಸುಮ ಅಂತಕ್ಕಂಥ ಹುಡ್ರನ್ನ ಸಿರ್ಸಿ ಒಳಗೂ ನಾನು ಹೋಗಿ ಸ್ಟೇಟ್ ಲೆವೆಲ್ಗೆ ಪ್ರತಿಭಾ ಕಾರಂಜಿಯಲ್ಲಿ ಬಂದ್ವಿ. ಆಮೇಲೆ ಅವರೇ ಈಗ ನನ್ನ ಸಂಗೀತಕ್ಕೆ ಇಷ್ಟಪಟ್ಟಂಥ ನಿರ್ಮಲಾ ರಾಥೋಡ್ ಅಂತ ಒಳ್ಳೆ ಗಾಯಕಿ, ಅವಳಿಗೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಅವಳಿಗೆ ಹಾರ್ಮೋನಿಯಂ ಬಾರಿಸೋದು ಸತಿಗೆ ಹೇಳ್ಕೊಟ್ಟಿದ್ದೆ. ಅವಳನ್ನೂ ಸಹ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ವರೆಗೂ ಪ್ರತಿಭಾ ಕಾರಂಜಿಯಲ್ಲಿ ಕರ್ಕೊಂಡು ಹೋಗಿದ್ದೆ. ಈಗ ಎಲ್ಲ ವಿದ್ಯಾರ್ಥಿಗಳು ಈಗ ತದನಂತರದಲ್ಲಿ ಮೊನ್ನೆ ಬಳ್ಳಾರಿ ಒಳಗೆ ವಾಯ್ಸ್ ಆಫ್ ಕರ್ನಾಟಕ ಬಳ್ಳಾರಿ ಅಂತಕ್ಕಂಥ ಅದರಲ್ಲಿ ನನ್ನ ಕೈಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು 5 ವಿದ್ಯಾರ್ಥಿಗಳು ಕ್ವಾರ್ಟರ್ ಫೈನಲ್ವರೆಗೂ ಬಂದರು. 25ರಿಂದ 30 ಹುಡ್ರನ್ನ ನಾನು ಸರಿಗಮಪ್ಪಕ ಆಡಿಷನ್ ಅಗ್ರಿಬೊಮ್ಮನಳ್ಳಿಗೆ ಬಂದಿತ್ತು. ಆ ಆಡಿಷನ್ನಿಗೆ ಅವರಿಗೆ ನಾನು ಕಳಿಸ್ಕೊಟ್ಟಿದ್ದೆ. ಆ ಕರೋನಾ ಸಮಯದಲ್ಲಿ ಇರೋದ್ರಿಂದ ಅಲ್ಲಿಗೆ ಅದು ಏನು ಡ್ರಾಪ್ ಔಟ್ ಇತ್ತೋ ಏನೋ ಗೊತ್ತಿಲ್ಲ. ಬಟ್ ಆ ಮಕ್ಕಳು ಎಲ್ಲರೂ ಇವತ್ತು ಒಂದಲ್ಲ ಒಂದು ರಂಗದಲ್ಲಿ, ಸಂಗೀತ ರಂಗದಲ್ಲೇ ಅವರು ಬೆಳೀತಾ ಇದ್ದಾರೆ. ವೃತ್ತಿಯಾಗಿ ತೊಗೊಂಡ ಇದ್ರೂ ಸಹ ಹವ್ಯಾಸವಾಗಿಯೂ ಅವರು ನನ್ನ ಸಂಗೀತ ಇದರಲ್ಲಿ ಎತ್ತರಕ್ಕಿದ್ದಾರೆ. ಇನ್ನೂ ಒಂದು ವಿಚಾರ ಹೇಳ್ಬೇಕಂದ್ರೆ, ನನ್ನ ಸ್ಟೂಡೆಂಟು ಬೇಲಿಮನಿ ಪ್ರಶಾಂತ್ ಅಂತ ಹೇಳಿ 2 ಹುಡುಗ, ಅವನೀಗ ರಷ್ಯಾದಲ್ಲಿ MBBS ಮಾಡ್ತಾ ಇದ್ದಾನೆ.
ಇಲ್ಲೇ ಕೊಂಗನಸರ ಇರ್ತಕ್ಕಂಥ ಬಿ ಪತ್ರಮ್ಮ ಅಂತಕ್ಕಂಥ ಹುಡುಗಿ, ಅದು ಭರತನಾಟ್ಯ ಮಾಡ್ತಿತ್ತು. ಡಾಕ್ಟ್ರ್ ವೃತ್ತಿವರೆಗೂ ಹೋದರೂ ಸಹ ಅವರು ಈಗಲೂ ಸಹ ಸಂಗೀತದ ಒಂದು ಹಾಬಿಯಲ್ಲೇ ಹವ್ಯಾಸದಲ್ಲಿ ಅವರು ವೃತ್ತಿಯಾಗಿ ತೊಗೊಂಡಿದ್ರೂ ಅಭ್ಯಾಸದಲ್ಲಿ ಅವರು ಆ ಸಂಗೀತವನ್ನು ಎತ್ತಿ ಹಿಡಿದಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ಸುಮಾರು ದಶಕಗಳ ಕಾಲ ನೀವು ಸಂಗೀತ ಕ್ಷೇತ್ರದಲ್ಲಿ ಬಂದ್ರಿ. ಕುಟುಂಬದ ಕೌಟುಂಬಿಕ ಹಿನ್ನೆಲೆ ಹಾಗೇ ಇತ್ತು, ಜೊತೆಗೆ ನಿಮ್ಮ ಕುಟುಂಬದ ಒಂದು ಪ್ರೋತ್ಸಾಹವೂ ಹಾಗೇ ಇತ್ತು, ವಾತಾವರಣ ಪೂರ್ತಿ ಹಾಗೇ ಇತ್ತು. ಯಾಕಂದರೆ ಈ ಭಾಗದಲ್ಲಿ ನೋಡಿದ್ರೆ ಕುಟುಂಬ ಪೂರ್ತಿ ಸಂಗೀತಗಾರ ಇರ್ತಕ್ಕಂಥ ಒಂದು ಕುಟುಂಬ ಅಂಥೇಳಿ ಪ್ರತಿಬಿಂಬೆ ಮತ್ತು ಪ್ರತೀತಿ ಇದೆ. ತುಂಬ ಹರ್ಷಣೀಯ ಸಂಗತಿ. ಎಷ್ಟು ಕುಟುಂಬ ಸಮೇತರಾಗಿ ಎಷ್ಟು ಕಾರ್ಯಕ್ರಮಗಳನ್ನು ನೀಡಿರ್ಬೋದು ನೀವು? ಸುಮಾರು ಕಾರ್ಯಕ್ರಮಗಳು ನೀಡಿದ್ದೀವಿ. ಅದೇ ಹೇಳಿದ್ನಲ್ಲ, 2008ರಿಂದ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆದಂಥ ಕಾರ್ಯಕ್ರಮಗಳು ಇಲ್ಲಿವರೆಗೂ ಸತತವಾಗಿಯೇ ಕಾರ್ಯಕ್ರಮಗಳನ್ನು ಕೊಡ್ತಾನೆ ಬಂದಿದ್ದೀವಿ, ನೀಡ್ತಾನೆ ಬಂದಿದ್ದೀವಿ. ಅದು ಕಾರ್ಯಕ್ರಮದ ಲೀಸ್ಟ್ ಅಂತ ಇಟ್ಟರೆ ಭಾಳನೇ ಆಗ್ತದೆ ಕಾರ್ಯಕ್ರಮ. ಹೇಳಿದ್ನಲ್ಲ, ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಈ 3 ರಾಜ್ಯದಲ್ಲಿ ಈ 30 ವರ್ಷಗಳ ದಶಕದಲ್ಲಿ ಸತತವಾದ ಪ್ರಯತ್ನದಿಂದ ಕಾರ್ಯಕ್ರಮಗಳನ್ನು ಕೊಟ್ಕೊಂತ ಬಂದಿದ್ದೀವಿ. ಧಾರ್ಮಿಕ ಕಾರ್ಯಕ್ರಮ. ಈಗ ಹೊಸಬ್ರು ಬರ್ತಾರೆ ಅಥವಾ ಸಂಗೀತ ಕ್ಷೇತ್ರಕ್ಕೆ ಬರ್ತಾರೆ, ಒಬ್ಬ ಸಂಗೀತಗಾರ ಆಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು ಕಿವಿ ಮಾತು ಏನು ಹೇಳ್ತೀರಾ ನೀವು? ಹೊಸಬ್ರು ಬರ್ತಾರೆ ಅಂತ ಅಂದರೆ ಈಗಿನ ಒಂದು ತಾಂತ್ರಜ್ಞಾನಿಕ ಯುಗಕ್ಕೆ ಹೊಸಬ್ರು ಶಾಸ್ತ್ರೀಯವಾಗಿ ತರ್ಕಬದ್ಧವಾಗಿ ಕಲಿಬೇಕಂತ ಯಾರು ಇಷ್ಟಪಡಲ್ಲ. ಅದನ್ನು ಕಲಿತ್ರೆ ಶಾಶ್ವತವಾಗಿ ಇರ್ತಕ್ಕಂಥ ವಿದ್ಯೆ ಆಗಿರುತ್ತೆ. ನಮ್ಮ ಸಂಗೀತ ವಿದ್ಯೆ ಆಗಿರ್ಬೋದು, ಕಲೆಗಳನ್ನ ಆಗಿರ್ಬೋದು, ಆಮೇಲೆ ಈಗಿನ ಒಂದು ಶೈಕ್ಷಣಿಕ ವಿದ್ಯೆ ಆಗಿರ್ಬೋದು. ಈಗೆಲ್ಲ ಮೊಬೈಲಿಗೆ ಅಡಾಪ್ಟ್ ಆಗಿದ್ದಾರೆ. ಈಗ ನೋಡ್ರಿ, ಲೈಬ್ರರಿಗೆ ಓದೋರೆ ಕಮ್ಮಿ. ಸ್ಕೂಲಲ್ಲಿ ಲೈಬ್ರರಿ ಕೊಟ್ಟರೆ ನಾಳೆಂತ ಭಾಷಣ ಇತ್ತಂದ್ರೆ ಇವತ್ತಿನಂತೆ ಮೊಬೈಲ್ ಕೇಳಕ್ಕೆ ಬರ್ತಾರೆ ವಿನಃ ಲೈಬ್ರರಿ ಬುಕ್ಕುಗಳನ್ನು ಉಪಯೋಗ ಮಾಡ್ಕೊಳಲ್ಲ. ಅಂಥ ಸನ್ನಿವೇಶದಲ್ಲಿ ಈಗ ಒಂದು ಕರೋಕೆ ಬಂದುಬಿಟ್ಟಿದೆ. ಕರೋಕೆ ಮೊಬೈಲ್ ನೋಡ್ಕೊಳೋದು, ಆ ಸಾಹಿತ್ಯದ ಮೂಲಕ, ಮ್ಯೂಸಿಕ್ ಮೂಲಕ ಆ ಕರೋಕೆಗಳನ್ನು ಹಾಡ್ಕೊತ ದಾಟಿಯಲ್ಲಿ ಆಡ್ಕೊತ ಹೋಗ್ತಾರೆ. ಅದು ಕ್ಷಣಿಕ ಆಗ್ತತಿ. ಅವ್ರ ಆಸಕ್ತಿ ಇದ್ದವರು, ಹಾಬಿ ಇದ್ದಂಥವ್ರು ಶಾಸ್ತ್ರಬದ್ಧವಾಗಿ ಕಲ್ತ್ರೆ ಅದು ಜೀವನ ಪರ್ಯಂತ ಅವರಿಗೆ ಒಂದು ಯಶಸ್ಸನ್ನು ಕೊಡ್ತತಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಹೊಸಬರು ಈ ಸಂಗೀತ ಕ್ಷೇತ್ರವನ್ನು ಆಯ್ದುಕೊಳ್ಬೋದಾ ಅಥವಾ ಹೇಗೆ? ಆಯ್ದುಕೊಳ್ಬೋದು. ಏಕೆಂದರೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಹಾಗೆ ವಿಶ್ವ ಸಂಗೀತ ದಿನಾಚರಣೆ, ಹಾಗೆ ತಂದೆಯವರ ದಿನಾಚರಣೆಯೂ ಇದೆ. ಹಾಗಾಗಿ ಇವೆಲ್ಲರ ಮಧ್ಯೆ ಅವರ ಒಂದು ಆಶೀರ್ವಾದನೂ ಸಹ ಇದೆ. ಆ ವಿಶ್ವ ಸಂಗೀತ ದಿನಾಚರಣೆ ಮತ್ತು ಯೋಗ ದಿನಾಚರಣೆ ಅಂದರೆ ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಹಾಗೆ ನಮ್ಮ ದೇಹಕ್ಕೆ 2 ಕಣ್ಣು ಹೇಗೆ ಹಾಗೆ ಅದು ಸಂಗೀತ ಮಾನಸಿಕವಾದರೆ ಯೋಗ ದೈಹಿಕವಾಗಿ ಆರೋಗ್ಯವನ್ನು ವೃದ್ಧಿಸುತ್ತದೆ. ಆದರೆ ಎರಡೂ ಸಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಲ್ಲವು. ಯೋಗ ಮಾಡಿ ರೋಗ ಕಳೀರಿ ಅಂತಕ್ಕಂಥ ಮಾತಾಗಿರ್ಬೋದು. ಇಲ್ಲಿ ಸಂಗೀತವನ್ನು ಆಲಿಸಿ ಆ ಸಂಗೀತದಿಂದ ರೋಗನ ಸಹ ಕಳಿಬೋದು ಅಂತಕ್ಕಂಥ ವಿಚಾರ ಹೇಳ್ತೀನಿ. ಯಾಕಂದರೆ ಜೈ ಜಯವಂತಿ ರಾಗ ಅಂತ ಹಾಡಿದರೆ ಈಗಲೂ ಸಹ ಹುಬ್ಳಿ ಮತ್ತು ಧಾರವಾಡ ಮೆಂಟಲ್ ಆಸ್ಪತ್ರೆ ಮತ್ತು ಶಿವಮೊಗ್ಗ ಮೆಂಟಲ್ ಆಸ್ಪತ್ರೆಯಲ್ಲಿ ಅವರು ತಿಂಗಳಿಗೊಂದು ಕಾರ್ಯಕ್ರಮ ಅಥವಾ 3 ತಿಂಗಳಿಗೊಂದು ಕಾರ್ಯಕ್ರಮ ಆ ಮೆಂಟಲ್ ಆಗಿರ್ತಕ್ಕಂಥ ಅವ್ರಿಗೆ ಸಂಗೀತವನ್ನು ಬುದ್ಧಿಮಾಂದರ್ತಕ್ಕಂಥವ್ರಿಗೆ ಸಂಗೀತವನ್ನು ಆಲಿಸ್ತಾ ಇದ್ದಾರೆ. ಒಂದು ಶಕ್ತಿ ಎಲ್ಲರಿಗೂ ಅರ್ಥವಾಗುತ್ತೆ. ಅಂದ್ರೆ ಖಗ ಮೃಗ ಪ್ರಾಣಿಗಳು ಮೊದಲು ಮಾಡಿ ತಲೆದೂಗ್ತಕ್ಕಂಥ ಇರ್ತಕ್ಕಂಥ ಏಕೈಕ ವಿದ್ಯೆ ಅಂದರೆ ದೇವಾನುದೇವತೆಗಳ ಕೋಟಿ ಭಾಷೆ, ಏಕೈಕ ಭಾಷೆ ಅಂದರೆ ದೈವದತ್ತದಂಥ ದೇವರ ಭಾಷೆ ಅಂದರೆ ಇದು ಸಂಗೀತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ರೈತರು ಊಡಬೇಕಾದ್ರೆ ಅವರು ಬಿತ್ತಬೇಕಾದ್ರೆ ಆ ಸಂದರ್ಭದಲ್ಲಿ ಕೊರಳಿಗೆ ಗೆಜ್ಜೆಗಳನ್ನು ಕಟ್ತಾಯಿದ್ರು. ಆ ಗೆಜ್ಜೆಗಳ ನಾದದಲ್ಲಿ ಆ ದಣಿವನ್ನು ಮರೆತು ಆ ಬಸವ ನಮಗೆ ಅನ್ನವನ್ನು ಕರುಣಿಸ್ತಕ್ಕಂಥ ಯೋಗಿ, ನೇಗಿಲ ಯೋಗಿ ರೈತ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಈಗ ನೀವು ಹೇಳಿದ್ರೆ ಆಗಲೇ ಟೆಕ್ನಿಕ್ ಹೇಗೆ ಈಗ ತಾಂತ್ರಜ್ಞಾನಿಕ ಅಂತ, ಅದೇ ಈಗ ಆ ಎತ್ತುಗಳು ಹೋಗಿ ಆಲ್ರೆಡಿ ತಾಂತ್ರಜ್ಞಾನಿಕ ಎತ್ತುನು ಬಂದಿದೆ, ಅಲ್ಲೇ ಈಗ ಆ ಟ್ಯಾಕ್ಟ್ರಿಗಳು ಬಂದಿದೆ. ಆ ಟ್ಯಾಕ್ಟ್ರಿಯಲ್ಲಿ ಸಹ ಸಾಮಾಜಿಕವಾದಂಥ ಹಾಗೂ ಜಾನಪದ ಗೀತೆಗಳನ್ನೇ ಜಾಸ್ತಿ ಹೆಚ್ಚು ಪ್ರಚಲಿತವಾಗಿ ಗೊಳಿಸ್ತಕ್ಕಂಥ ಸನ್ನಿವೇಶದಲ್ಲಿಯೇ ಸಹ ಆ ರೈತರ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅದೇ ಸಸ್ಯಗಳಿಗೆ ಜೀವ ಇದೆ ಅಂತ ಕಂಡು ಹಿಡಿದಿದ್ದು ಜಗದೀಶ್ ಚಂದ್ರ ಬೋಸ್ ಅಂತಕ್ಕಂಥವ್ರು ಸಸ್ಯಗಳಿಗೆ
ಜೀವ ಇದೆ ಅಂತಕ್ಕಂಥದ್ದು ಅವ್ರು ಡಾಕ್ಟರ್ ಜಗದೀಶ್ ಚಂದ್ರ ಬೋಸ್ ಅವರು ಕಂಡುಹಿಡಿದ್ರು. ಹಾಗೆ ಐನ್ಸ್ಟೈನ್ ಅಂತ ದೊಡ್ಡ ವಿಜ್ಞಾನಿ ಆಗಲಿಕ್ಕೆ ನನಗೆ ಸಂಗೀತ, ವಯಲಿನ್ನು, ಪಿಟೀಲು ಕಲ್ತ್ರಿಂದ ನನ್ನ ಹೊಸ ಹೊಸ ಸಾಧನೆಗೆ ಎಲ್ಲ ನನಗೆ ಸಂಗೀತವೇ ಪ್ರೇರಕ ಅಂತಲೇ ಹೇಳಿದರು. ಒಂದು ಪುರುಷರ ಹಿಂದೆ ಮಹಿಳೆಯ ಸಾಧನೆ ಹೇಗಿರುತ್ತೋ, ಒಂದು ಮಹಿಳೆಗೆ ಪುರುಷರ ಹಿಂದೆ ಸಾಧನೆ ಇರುತ್ತೆ. ಹಾಗೆ ಯಾವುದೇ ರಂಗದಲ್ಲಿನೂ ಅವರು ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅದರ ಹಿನ್ನೆಲೆ ಸಂಗೀತವಾಗಿರುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂಗೀತ ಕಲ್ತ್ಕೊಂಡು ನಾವು ಕಾರ್ಯಕ್ರಮಗಳಿಗೆ ಊರಿಗೆ ಹೋಗ್ಬೇಕಾದ್ರೆ ಹಿಂಗೆ ಹಾರ್ಮೋನಿಯಂ ಹಿಡ್ಕೊತಾ ಇದ್ವಿ. ಈ ಕಡೆ ಒಂದು ಬಟ್ಟೆ ಬ್ಯಾಗು, ಈ ಕಡೆ ಒಂದು ಬುಕ್ಕದ ಬ್ಯಾಗ್ ಹಾಕ್ಕೊಂಡು ಮೇಲೆ ತಬಲ ಇಟ್ಕೊಂಡು ಹಾರ್ಮೋನಿಯಂ ಇಟ್ಕೊಂಡು ನಾವು ಜರ್ನಿ ಮಾಡಿದ್ವಿ. ಸತತ 11-15 ವರ್ಷಗಳ ಮೂಲಕ ಅವನ್ನ ಹಂಗೆ ವಾದ್ಯಗಳನ್ನ ಹತ್ತೊತ್ಕೊಂಡು ಹೋಗಿ ನಾವು ಕಾರ್ಯಕ್ರಮಗಳನ್ನು ನೀಡ್ತಾಯಿದ್ವಿ. ಅದು ಹೆಚ್ಚು ಅಂದರೆ ನಮಗೆ ದೇವಿ ಪುರಾಣ. ಅದು 9 ದಿನಗಳ 10 ದಿನಗಳ ಅಲ್ಲೇ ನಾವು ವಸತಿ ಮಾಡಬೇಕಾಗಿತ್ತು. ಅಲ್ಲಿ ಒಂದು ಕಾರ್ಯಕ್ರಮಗಳಿಗೆ ಅದು ಪ್ರೇರಣೆ ನೀಡ್ತಾ ಇತ್ತು. ಆ ಒಂದು ಸಮಯದಲ್ಲಿ ಹಾಗೆ ಒಳ್ಳೆಯದಕ್ಕೆ ಸೋಲೆ ಗೆಲುವಿನ ಮೆಟ್ಲು ಅನ್ನೋ ಹಾಗೆ ನನಗೆ ಒಂದು ಮೂರ್ತಿ ಆಗೋಕ್ಕೆ ಸುತ್ತಿಗೆ ಪೆಟ್ಟು ಬಿದ್ರೇ ಒಂದು ಮೂರ್ತಿ ಆಗೋದು. ಆ ಸಮಯಕ್ಕೆ ಅವಾಗ ಹೇಳ್ತಿದ್ರು, ಇದೇನಪ್ಪ ಜೋಗ್ಯಾರು ಹಾಕ್ಕೊಂಡು ಅಡ್ಡಾಡ್ತಾರಲ್ಲ ಹಾರ್ಮೋನಿಯಂ ತಪ್ಪೋದಲ್ಲ, ಆ ಜೋಗ್ಯಾರು ಅಡ್ಡಾಡ್ದಂಗೆ ಅಡ್ಕಡೆ ಒಂದು ಅವ್ರು ಆಡಿ ಬೇಡ್ಕೊಂಬರಕ್ಕೆ ಹೊಂಟ್ರು ನೋಡು, ಹಾಡಿ ಬೇಡ್ಕೊಂಬರಕ್ಕೆ ಹೋದ್ರು ಅಂತಕ್ಕಂಥ ಸನ್ನಿವೇಶಗಳೆಲ್ಲ ನಮಗೆ ಕಿವಿಗೆ ಬೀಳ್ತಾ ಇದ್ವು. ಅಂಥ ಸನ್ನಿವೇಶ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಅದೇ ನನಗೆ ಹೂಮಳೆಯಾಗಿ ನನಗೆ ಆ ಶ್ರೀರಕ್ಷೆಯ ಹೂಮಳೆಯ ಮೂಲಕ ನನಗೆ ಆಶೀರ್ವಾದವಾಯಿತು. ಉದ್ಯಾನವನದಲ್ಲಿ ಉದಯರಾಗ ಕಾರ್ಯಕ್ರಮ ಆಗಿರ್ಬೋದು, ಸಿರ್ಸಿಯಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು, ಹಾಗೆ ಇಲ್ಲಿ ನನಗೆ ಇದೇ ಕಾರ್ತಿಕ್ ಅವರ ಒಂದು ಪ್ರೇರಣೆ ಮೂಲಕ, ಅವರೊಂದು ಇದ್ರ ಮೂಲಕ ತಾರಾಸು ಮಂದಿರ ಚಿತ್ರದುರ್ಗದಲ್ಲಿ ಕರ್ನಾಡ ಹಣತೆ ಸಾಧಕ ರತ್ನ ಅಂತಕ್ಕಂಥ ರಾಜ್ಯ ಪ್ರಶಸ್ತಿ ದೊರಕಿತ್ತು. ಹಾಗೆ ಶಿಕ್ಷಣ ಸಿರಿ ಪ್ರಶಸ್ತಿ ಸಹ ದೊರಕಿತ್ತು. ಹಾಗೆ ಅಂತರ್ಜಾಲದ ಮೂಲಕ ಅನೇಕ ಆನ್ಲೈನ್ ಕಾರ್ಯಕ್ರಮಗಳನ್ನು ರಾಜ್ಯ ಮಟ್ಟ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ಸಹ ಅವನ್ನ ನಾವು ಏರ್ಪಡಿಸ್ಕೊಂಡು ಅದ್ರ ಮೂಲಕ ನನಗೆ ಗುರುತಿಸಿ ಸನ್ಮಾನಿಸಿ ಸಂಭಾರಂಭಿಸಿ ಅಲ್ಲಿ ಒಂದು ಇವಾಗ ಇದು ಎಲ್ಲದ ಕೊಡುಗೆಯನ್ನು ನೋಡಿ ಮೊನ್ನೆ ತಾನೇ ಮೇ 3ರಂದು ಧಾರವಾಡದಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ನವರು ಅಲ್ಲಿ ನನ್ನ ಒಂದು ಅಳಿಲು ಸೇವೆಯನ್ನು ಮೆಚ್ಚಿ ವಿಶ್ವಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಅಲ್ಲಿ ನನಗೆ ಸ್ವೀಕರಿಸೋಕ್ಕೆ ಅವಕಾಶ ಮಾಡಿಕೊಟ್ಟು ಅದನ್ನು ಗೌರವಿಸಿ ಅದಕ್ಕೆ ನನಗೆ ಪ್ರೇರಣೆ ನೀಡಿರ್ತಕ್ಕಂಥ ಸನ್ನಿವೇಶ ಆ ಸಂಗೀತದಿಂದ ಬಂದಿರುತ್ತೆ. ಇಷ್ಟೆಲ್ಲ ಸಾಧನೆ ಮೆಟ್ಟಲಿಗೆ ಜೊತೆಗಿರ್ತಕ್ಕಂಥವ್ರು, ಎಗಲಾಗಿರ್ತಕ್ಕಂಥವರಿಗೆ ಕೃತಜ್ಞತೆ ಹೇಳಲಿಕ್ಕೆ ಯಾರನ್ನು ನೀವು ಸ್ಮರಿಸ್ತೀರಾ? ನನ್ನ ಎರಡೂ ಕುಟುಂಬದವ್ರನ್ನ ನಾನು ಸ್ಮರಿಸ್ತೀನಿ. ಯಾಕಂದರೆ ಅಗೋಚರವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ಈಗ ಹೇಳಿದ್ದೆ, ಸದ್ಯಜಾತಾಚಾರ ಆಗಿರ್ಬೋದು, ಜಗ್ನಾಚಾರ ಆಗಿರ್ಬೋದು, ರುದ್ರಪ್ಪ ಮಾಸ್ಟರ್ ಆಗಿರ್ಬೋದು, ಅವರ ಒಂದು ಆರ್ಥಿಕತೆ, ಅವತ್ತಿನ ಒಂದು ಕೀಳಿರಿಮೆಯ ಮಾತು ನನಗೆ ಇವತ್ತು ಈ ಮಟ್ಟಕ್ಕೆ ನನಗೆ ತಂದು ನಿಲ್ಲಿಸಿದೆ. ಹಾಗೆ ನನ್ನ ಕುಟುಂಬದವರು, ನಾನು ಎಲ್ಲೇ ಕಾರ್ಯಕ್ರಮಕ್ಕೆ ಹೋಗಲಿ, ಏನೇ ಮಾಡಲಿ, ನನಗೆ ಸಹ ಜೋಡಿಯಾಗಿ ಬರ್ತಿದ್ದಂಥವ್ರು ನನ್ನ ಸೋದರತ್ತೆ ನಾಗಮ್ಮನವರು. ಆಗಲೇ ಹೇಳಿದೆ, ನನ್ನ ಅಡದ ತಾಯಿ ನನ್ನ ತಾಯಿ ಸುಮಂಗಲ ಆದರೆ ಪಡದ ತಾಯಿ ನನ್ನ ನಾಗಮ್ಮ ಅಂತ. ಅವ್ರು ಇರೋವರೆಗೂ ನನಗೆ ಯೋಚನೆ ಅಂತಕ್ಕಂತೆ ಬರಲಿಲ್ಲ. ಹಾಗಾಗಿ ಸತತವಾಗಿ ಇಬ್ಬರು ಜೊತೆ ಮೇಲೆನೇ ಹೋಗ್ತಾ ಇದ್ವಿ. ಅವರಿಗೂ ನನ್ನ ತಂದೆ ತಾಯಿಗೂ ಪ್ರತಿಯೊಬ್ಬರು ಸದಸ್ಯರು ಸಹ ನನಗೆ ಬೆನ್ನೆಲುಬಾಗಿ ನಿಂತರು. ನಾನು ಎಲ್ಲೇ ಹೋಗ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ರು. ಯಶಸ್ವಿಯಾಗಿ ಬಾ ಅಂತ ಹಾರೈಕೆ ಮಾಡಿ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ರು. ಇಲ್ಲಿ ಒಂದು ನೆನಪು ಮಾಡ್ಕೋಬೇಕಂದ್ರೆ ಅಪ್ಪಾಜಿ ತಾಯಿಯವರು ಒಂದು ಎದೆ ತುಂಬಿ ಆಡಿದನು ಅಂತಕ್ಕಂಥ SP ಬಾಲಸುಬ್ರಹ್ಮಣ್ಯ ಅವ್ರ ಕಾರ್ಯಕ್ರಮ ಬರ್ತಾ ಇತ್ತು. ಆ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಾಗ ಆಡಿಷನ್ಗೆ ಇದಾದಾಗ ನನಗೆ ಅಲ್ಲಿ ಒಂದು ಅವಕಾಶ, ಸುವರ್ಣ ಅವಕಾಶ ಅಂತಕ್ಕಂಥದ್ದು ಬಂದಿತ್ತು. ಅದೇ ರೀತಿ ಹಂಪಿಯಲ್ಲಿ ಫಲಪೂಜೆಗೆ ಒಂದು ಸುವರ್ಣ ಅವಕಾಶ ಬಂದಿತ್ತು. ಆ ಸಮಯದಲ್ಲಿ ನನ್ನ ತಂದೆಯ ತಾಯಿಯಾಗಿರ್ತಕ್ಕಂಥ ಕುಡ್ತಿನಿ ಕಾಳಮ್ಮ ಅಂತ, ಆ ಕಾಳಮ್ಮ ಅವರು ಅನಾರೋಗ್ಯಕ್ಕೆ ಈಡಾದರು. ಅವಾಗ ಅವರು ನನಗೆ ಹೇಳಿದರು, ಅವ್ರು ಬರ್ಕೊಟ್ಟಂಥ ಪೇಪರ್ ನನಗೆ ಹೀಗೆ ಇದೆ, ನೀನು ನನ್ನ ಆರಾಮಾಗಿ ನೀನು ಹೋಗಿ ಬಾ ಅಂತ ನನ್ನ ತಲೆ ಮೇಲಿಂದ ಕೈ ಸೌರಿ ಆಶೀರ್ವಾದ ಮಾಡಿ ನೀನು ಹೋಗಿ ಬಾ ಫಲಪೂಜೆಗೆ ಅಂತಂದೇಳಿ ಒಂದು ಪೇಪರಲ್ಲಿ ಬರ್ಕೊಟ್ಟು ಆರೈಕೆಯನ್ನು ಕೊಟ್ಟರು. ಅವ್ರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಗುರು ಹಿರಿಯರು ಮೊದಲು ಮಾಡಿ, ನನ್ನ ತಂದೆ ತಾಯಿ ಮೊದಲು ಮಾಡಿ, ನನ್ನ ಸೋದರತ್ತೆ ಮೊದಲು ಮಾಡಿ, ನನ್ನ ಸಹೋದರ ಮನೋಭಾವನೆಗಳಿರ್ತಕ್ಕಂಥ ನನ್ನ ತಂಗಿಯರಾಗಿರ್ಬೋದು, ತಮ್ಮನಾರಾಗಿರ್ಬೋದು, ಹಾಗೆ ಇದು ಒಂದು ರೀತಿ ಕುಟುಂಬವಾದರೆ, ಇನ್ನು ನನ್ನ ವಿವಾಹದ ಆಗಿದ ನಂತರ ನನ್ನ ಗಂಡನ ಮನೆ, ನನ್ನ ಪತಿದೇವರಾಗಿರ್ತಕ್ಕಂಥ ರಾಘವೇಂದ್ರ ಅವರಾಗಿರ್ಬೋದು,
ಅವರ ತಾಯಿ ಅವರು ಪದ್ಮಾವತಿ, ಅವರ ಅಕ್ಕನಾದಂಥ ನೇತ್ರಾವತಿ, ಅವರ ಅಣ್ಣನಾದ ಶ್ರೀನಿವಾಸು, ಅಲ್ಲಿ ಕಡೆಯಿಂದಲೂ ನನಗೆ ಪ್ರೋತ್ಸಾಹ ದೊರಕಿತು. ಇವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಈ ಯಶಸ್ಸಿಗೆ, ಈ ಒಂದು ನನ್ನ ಹೆಜ್ಜೆಗೆ ಅವರೇ ಎಲ್ಲರೂ ನನಗೆ ಕಾರಣಕರ್ತರು. ಇದರಲ್ಲಿ ನನ್ನ ಪಾತ್ರ ಏನಿಲ್ಲ, ಎಲ್ಲ ಅವ್ರದೇ ಪಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳಿಗೆ, ಕೃತಜ್ಞತೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.